ಭರವಸೆಯ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೀರ್ಬಲ್ ಜಾಣತನದಿಂದ ಹೇಗೆ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ದ ಅನ್ನೋದ್ರ ಬಗ್ಗೆ ಒಂದು ಕಥೆಯನ್ನೇ ಇವತ್ತು ನೋಡೋಣ. ಬೀರ್ಬಲ್ ಅಕ್ಬರ್ನ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ವಿದ್ವಾಂಸ ಹಾಗೂ ಮಂತ್ರಿ ಕೂಡ. ಒಂದು ಸಾರಿ ಒಬ್ಬ ವ್ಯಾಪಾರಿ ಬೀರ್ಬಲನ ಹತ್ರ ಬಂದು, ಸ್ವಾಮಿ, ನಾನೊಂದು ಸಮಸ್ಯೆಯಲ್ಲಿದ್ದೇನೆ, ದಯಮಾಡಿ ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಬೀರ್ಬಲ್ ಏನು ಸಮಸ್ಯೆ ಅಂತ ಕೇಳ್ತಾನೆ. ನನ್ನ ಹತ್ರ ಒಟ್ಟು 8 ಚೀಲಗಳಿದ್ದವು, ಒಂದೊಂದರಲ್ಲೂ 1000 ಚಿನ್ನದ ನಾಣ್ಯ ಇದ್ದವು. ಆ ಚೀಲಗಳಲ್ಲಿ 1 ಚೀಲ ಕಳುವಾಗಿದೆ ಅಂತ ಆ ವ್ಯಾಪಾರಿ ಹೇಳ್ತಾನೆ. ಆಗ ನಿಮಗೆ ಯಾರ ಮೇಲಾದರೂ ಅನುಮಾನವಿದೆ ಅಂತ ಬೀರ್ಬಲ್ ಕೇಳ್ತಾನೆ. ಅದಕ್ಕೆ ನನ್ನ ಹತ್ರ ಕೆಲಸ ಮಾಡುವ 4 ಜನ ಸೇವಕರಿದ್ದರು. ಅವರು ಚೀಲಗಳನ್ನು ಎತ್ತಿರಿಸಿದ್ರು. ಅವರಲ್ಲಿ ಯಾರೋ ಒಬ್ಬರು ಕದ್ದಿರಬೇಕು ಅಂತ ನನಗೆ ಅನುಮಾನ ಇದೆ, ಆದರೆ ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ವ್ಯಾಪಾರಿ ಹೇಳ್ತಾನೆ. ಆಗ ಬೀರ್ಬಲ್, ಹಾಗಾದರೆ ನೀನು ನಿನ್ನ ಸೇವಕರನ್ನು ಇಲ್ಲಿಗೆ ಕರೆಸು ಅಂತ ಬೀರ್ಬಲ್ ಹೇಳ್ತಾನೆ. ಸೇವಕರು ಬಂದ ಮೇಲೆ ಒಬ್ಬೊಬ್ಬರಿಗೂ ಒಂದೇ ಸಮನಾದ ಕಡ್ಡಿಗಳನ್ನು ಬೀರ್ಬಲ್ ಕೊಡ್ತಾನೆ. ಕೊಟ್ಟು ಆಮೇಲೆ ಏನು ಹೇಳ್ತಾನಂದರೆ, ಈ ಕಡ್ಡಿಗಳನ್ನು ನಾಳೆ ನೀವು ನನಗೆ ಹಿಂತಿರುಗಿಸ್ಬೇಕು. ಈ ಕಡ್ಡಿಗಳು ಮಾಂತ್ರಿಕ ಕಡ್ಡಿಗಳು. ನಿಮ್ಮ ಯಜಮಾನನ ಮನೆಯಿಂದ ಚಿನ್ನದ ಚೀಲ ಕಾಣೆಯಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಯಾರು ಕಳ್ಳರೋ ಅವರ ಕಡ್ಡಿ ರಾತ್ರಿ 2 ಅಂಗುಲ ಉದ್ದ ಬೆಳೆಯುತ್ತದೆ ಅಂತ ಹೇಳಿ ಆ ಕಡ್ಡಿಯನ್ನು ಕೊಟ್ಟು ಕಳಿಸ್ತಾನೆ. ಸೇವಕರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಈ ಕಳ್ಳತನ ಮಾಡಿದವನು ಏನು ಮಾಡ್ತಾನೆ, ಮಧ್ಯರಾತ್ರಿ ಎದ್ದು ತನ್ನ ಕಡ್ಡಿಯನ್ನು 2 ಅಂಗುಲ ಚಿಕ್ಕದಾಗಿ ಕತ್ತರಿಸ್ತಾನೆ. ಯಾಕಂದರೆ ಇನ್ನು ನಾನೇ ಕಳ್ಳ ಅಂದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ನಿದ್ರೆ ಮಾಡ್ತಾನೆ. ಮರುದಿವಸ 4 ಜನ ಸೇವಕರು ಬೀರ್ಬಲನ ಬಳಿಗೆ ಬಂದು ತಮ್ಮ ಕಡ್ಡಿಗಳನ್ನು ವಾಪಸ್ ಮಾಡ್ತಾರೆ. ಆಗ ಬೀರ್ಬಲ 2 ಅಂಗುಲ ಚಿಕ್ಕದಾಗಿದ್ದ ಕಡ್ಡಿಯ ಸೇವಕನನ್ನು ಮಾತ್ರ ಉಳಿಸ್ಕೊಂಡು ಬೇರೆಯವ್ರಿಗೆ ಹೋಗ್ಬೋದು ಅಂತ ಹೇಳ್ತಾನೆ. ಹೇ ಕಳ್ಳ, ಚೀಲವನ್ನು ಎಲ್ಲಿಟ್ಟಿದ್ದೀಯಾ? ತಕ್ಷಣವೇ ತಂದು ಕೊಡು, ನಮ್ಮ ಸೈನಿಕರು ನಿನ್ನೊಂದಿಗೆ ಬರ್ತಾರೆ ಅಂತ ಬೀರ್ಬಲ ಗದರಿಸ್ತಾನೆ. ಸೇವಕ ತಾನು ಕಳುವು ಮಾಡಿದ ಚೀಲವನ್ನು ಬೀರ್ಬಲನಿಗೆ ಒಪ್ಪಿಸ್ತಾನೆ. ಆ ಚೀಲವನ್ನು ಬೀರ್ಬಲ ವ್ಯಾಪಾರಿಗೆ ಕೊಡ್ತಾನೆ. ಹೀಗೆ ಬೀರ್ಬಲ ಜಾಣ್ಮೆಯಿಂದ ಆ ಸಮಸ್ಯೆಯನ್ನು ಬಗೆಹರಿಸಿದ. ಈ ಸಮಯ ಪ್ರಜ್ಞೆ ಬೀರ್ಬಲನಲ್ಲಿತ್ತು. ಯಾರು ತಪ್ಪು ಮಾಡಿರ್ತಾರೋ ಅವರಲ್ಲಿ ಭಯ ಇರುತ್ತೆ, ಯಾರು ತಪ್ಪು ಮಾಡಿರಲ್ಲ ಅವರು ಧೈರ್ಯವಾಗಿರ್ತಾರೆ. ಅವರು ಹೆದರುವ ಅವಶ್ಯಕತೆ ಇರೋದಿಲ್ಲ. ತಪ್ಪು ಮಾಡಿದವನಿಗೆ ರಾತ್ರಿ ಕೂಡ ನಿದ್ದೆ ಬರ್ತಾ ಇರಲ್ಲ. ತನ್ನ ತಪ್ಪಿನ ಬಗ್ಗೆ ಅವನಿಗೆ ಚಿಂತೆಯಾಗಿರುತ್ತೆ. ಉಳಿದವರೆಲ್ಲ ಧೈರ್ಯವಾಗಿರ್ತಾರೆ. ತಪ್ಪು ಮಾಡಿದವರು ಯಾವತ್ತಿದ್ದರೂ ಒಂದು ದಿನ ಸಿಕ್ಕಾಕೊಳ್ಳಲೇಬೇಕು. ಅದಕ್ಕೆ ಭರವಸೆಯ ಬದುಕು ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.